ಎಸ್ ಮಡೇನೂರು ಮನು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ನಂಗೆ ಅದರ ಬಗ್ಗೆ ಗೊತ್ತಿಲ್ಲ, ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥದ್ದು. ನನ್ನ 3 ವರ್ಷಗಳ ಶ್ರಮವನ್ನ ಹಾಳು ಮಾಡಿದ್ರು. 5-6 ಮಂದಿ ಪಕ್ಕಾ ಪ್ಲಾನ್ ಮಾಡಿ ನನ್ನ ಮುಗಿಸಿದ್ರು. ನನ್ನ 3 ವರ್ಷಗಳ ಶ್ರಮವನ್ನ ಹಾಳು ಮಾಡಿದ್ರು. 5-6 ಮಂದಿ ಪಕ್ಕಾ ಪ್ಲಾನ್ ಮಾಡಿ ನನ್ನ ಮುಗಿಸಿದ್ರು. ನನ್ನ ವಿರುದ್ಧ ಪ್ರತಿ ಹಂತದಲ್ಲಿಯೂ ಕೂಡ ಷಡ್ಯಂತ್ರ ನಡೆಯಿತು. ಸಿನಿಮಾ ರಿಲೀಸ್ಗೂ ಮೊದಲೇ ಕುಣಿಗಲ್ ಬಳಿ ಮೊಟ್ಟೆ ಹೊಡೆದ್ರು. ನನ್ನ ಮೇಲೆ ಹಲ್ಲೆ ನಡೆಸಿ ಬಟ್ಟೆಗಳನ್ನ ಹರಿದ್ರು. ಕೊನೆಗೆ ನನ್ನ ಜೊತೆಯಲ್ಲಿದ್ದವರೇ ಕೇಸನ್ನ ಮಾಡಿಸಿದ್ರು. ಅದಕ್ಕೂ ಮೊದಲು ರೇಪ್ ಕೇಸ್ನಲ್ಲಿ ತಪ್ಪಿಸಿಕೊಟ್ರು. ಎಸ್, ಈ ವಿಚಾರವನ್ನೆಲ್ಲ ಜೈಲಿನಿಂದ ಹೊರಗೆ ಬಂದಿರುವಂತಹ ಮಡೇನೂರು ಮನು ಹೇಳುವಂತಹ ವಿಚಾರಗಳಿದೆಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಶಿವಣ್ಣ ಹಾಗೂ ದರ್ಶನ್ ಧ್ರುವ ಬಗ್ಗೆ ಇರುವಂತಹ ಆಡಿಯೋ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಎನ್ನುವಂಥದ್ದನ್ನು ಕೂಡ ಮಡೇನೂರು ಮನು ಅವರು ಮಾತನಾಡಿರ್ತಾರೆ. ಕ್ಲಾರಿಫಿಕೇಶನ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಮಡೇನೂರು ಮನು. ಸೊ ಷಡ್ಯಂತ್ರ ವಿರುದ್ಧವಾಗಿ ನೀವು ಕೇಸ್ ಕೊಡಬಹುದು. ನನ್ನ ಹೆಸರನ್ನ ಇಲ್ಲಸಲ್ಲದೆ ನನ್ನ ಆಡಿಯೋಗಳನ್ನ ನಾನು ಹೇಳದೆ ಹೋಗಿರೋದನ್ನೆಲ್ಲ ಹೇಳಿದೀನಿ ಅಂತ ಹೇಳಿ ಈ ತರ ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳನ್ನ ನೀವು ಪೊಲೀಸರ ಹತ್ರ ಹೋಗಿ ನೀವು ಮತ್ತೆ ಕಂಪ್ಲೇಂಟ್ ಕೊಡಬಹುದು. ಅದು ನೀವು ಹೇಳದೆ ಹೋಗಿದ್ದರೆ ಕಂಪ್ಲೇಂಟ್ ಕೊಡಬಹುದು. ಎಸ್, ಈ ವಿಚಾರವಾಗೂ ಮಾತನಾಡಿದ್ದಾರೆ. ನನ್ನ 3 ವರ್ಷಗಳ ಶ್ರಮವನ್ನ ಹಾಳು ಮಾಡಿದ್ದಾರೆ ಎನ್ನುವಂತಹ ವಿಚಾರಗಳ ಬಗ್ಗೆಯೂ ಕೂಡ ಮಡೇನೂರು ಮನು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ. ತುಂಬಾ ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ. 3 ವರ್ಷ ಅನ್ನ ನೀರು ಡಯಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು 2 ಜನ 3 ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಹೀರೋಗಿ ಮಾಡಬೇಕು ಅಂತ 2 ಜನ ಚೇಂಜ್ ಆಗ್ತಾರೆ. ಇನ್ನೊಬ್ರು ಬರ್ತಾರೆ, ಅವರು ಸರಿಯಾಗಿ ಇವನಿಗೆ ಏನು ಮಾಡೋದು ಅಂತ ಕಥೆನೇ ಬಿಟ್ಕೊಡ್ತಿರಲಿಲ್ಲ. ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದರು, ಅವರು ಚೇಂಜ್ ಆಯ್ತಾರೆ. ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಕಬೇಕು ಅಂತ ಅವರು ನಮ್ಮ ಯೋಗರಾಜ್ ಭಟ್ರು ಸರ್ ಈ ಸಿನಿಮಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿದೆ ಬರ್ತಾ ಆಗ್ತಾನೆ ಇದೆ. ಒಂದು ಮಧ್ಯೆ ಏನೋ ಒಂದು ಆಗ್ತಿದೆ. ಮಧ್ಯೆ ಇದು ಯಾವುದೋ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ, ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂತಾರೆ. ಕೊನೆಗೆ ಎಲ್ಲ ಮುಗಿಯುತ್ತೆ. ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ. ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕ ನೀನು ನೋಡಿಯೋಕ್ಕೆ ರೆಡಿ ಆಗವ್ರೆ ಅಂತ ಅಂದರು. ಯಾಕೆ ಏನಾಯಿತು ಅಂತ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಅದು ಹೆಂಗೆ ಬದುಕ್ತೀವಿ ಬದುಕು ಅಂದರು. ನಾನು ಅವ್ರ ಹೆಸರು ಹೇಳಲ್ಲ, ಯಾರು ಸವಾಸನೂ ಬೇಡ. ನಮಗೆ ಹೆಂಡ್ರು ಮಕ್ಕಳವ್ರೆ, ಹಳ್ಳಿಲಿರ್ತಾರೆ, ಒಬ್ಬೊಬ್ಬರೇ ಮನೇಲಿರ್ತಾರೆ. ನಾವು ಯಾರು ಸವಾಸನೂ ಬೇಡ ಸರ್. ಮನು ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಆದರೆ ಕಲೆ ಕುಗ್ಗಿಲ್ಲ ಸರ್. ಕಲೆ ಅದೇ ಕಲಾವಿದನಾಗಿ ಶಾರದೆ ಯಾವತ್ತೂ ಸಾವೇ ಇಲ್ಲ ಅದಕ್ಕೆ. ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ, ಎದಾಗಬೇಕು ಸರ್. ಸಿನಿಮಾ 3 ವರ್ಷ ತುಂಬ ಸ್ಟ್ರಗಲ್ ಮಾಡಿರೋಂಥ ಸಿನಿಮಾ. 3 ವರ್ಷ ಅನ್ನ ನೀರು ಡಯಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು 2 ಜನ 3 ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಹೀರೋಗಿ ಮಾಡಬೇಕು ಅಂತ 2 ಜನ ಚೇಂಜ್ ಆಗ್ತಾರೆ. ಇನ್ನೊಬ್ರು ಬರ್ತಾರೆ, ಅವರು ಸರಿಯಾಗಿ ಇವನಿಗೆ ಏನು ಮಾಡೋದು ಅಂತ ಕಥೆನೇ ಬಿಟ್ಕೊಡ್ತಿರಲಿಲ್ಲ. ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದರು, ಅವರು ಚೇಂಜ್ ಆಯ್ತಾರೆ. ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಕಬೇಕು ಅಂತ ಅವರು ನಮ್ಮ ಯೋಗರಾಜ್ ಭಟ್ರು ಸರ್ ಈ ಸಿನಿಮಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿದೆ ಬರ್ತಾ ಆಗ್ತಾನೆ ಇದೆ. ಒಂದು ಮಧ್ಯೆ ಏನೋ ಒಂದು ಆಗ್ತಿದೆ. ಮಧ್ಯೆ ಇದು ಯಾವುದೋ ಒಂದು ಇನ್ಸಿಡೆನ್ಸ್ ನಡೆಯುತ್ತೆ, ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂತಾರೆ. ಕೊನೆಗೆ ಎಲ್ಲ ಮುಗಿಯುತ್ತೆ. ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ಕಾಗ್ತಿಲ್ಲ. ರೆಡಿ ಮಾಡ್ಕೋ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.